ಬೆಳಗ್ಗೆನೆ ಪೈಪ್ ಎತ್ಕೊಂಡು ನಮ್ಮಪ್ಪ ಆಲ್ರೆಡಿ ನೀರ್ ಹಿಡಿಯಕ್ ಸ್ಟಾರ್ಟ್ ಮಾಡಿದ್ರು. ನೋಡ್ಬೋದು ನಮ್ ಕರುಗಳಿಗೆ ವಾಷಿಂಗ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಹಾಗೆ ದೊಡ್ಡ ಹಸುಗಳಿಗೂ ವಾಷಿಂಗ್ ಸ್ಟಾರ್ಟ್ ಆಯ್ತು. ಯಾಕೆಂದ್ರೆ ಇವತ್ತು ಹಬ್ಬ ಆಗಿದ್ದರಿಂದ ಎಲ್ಲಕ್ಕೂ ವಾಷಿಂಗ್ ಸ್ಟಾರ್ಟ್ ಆಗಿತ್ತು. ನಮ್ಮ ಹಸುಗಳೇನು ಜಾಸ್ತಿ ಸೆಗಣಿ ರುಬ್ಕೊಳಲ್ಲ, ಅದಕ್ಕೆ ಡೈಲಿ ಏನು ವಾಶ್ ಮಾಡಲ್ಲ, ಬರೇ ನೀರ್ ಹಿಡಿತಾರೆ. ಎಲ್ಲ ಅಪರೂಪಕ್ಕೆ ಮಾತ್ರನೇ ಆ ಕುಜ್ಜಿ ತೊಳಿತಾರೆ. ಹಾಗೆ ನಮ್ಮ ಹಸುಗಳನ್ನ ಕಟಕನ ಅಂತ ಆಚೆ ಇಟ್ಕೊಂಬಂದೆ. ಇಲ್ಲಿ ನೋಡ್ಬೋದು ಸೌಂಡ್ ಕೇಳಿಸ್ಕೋಬೋದು, ಮಸ್ತ್ ಮಾತ್ರ ಫೀಲಿಂಗ್ ಹಳ್ಳಿಲಿ. ಆ ಕೋಳಿ ಕೂಗೋದಿರ್ಬೋದು, ಆ ದೇವ್ರ ಸಾಂಗ್ ಇರ್ಬೋದು, ಬೆಳಗ್ಗೆ ಚಳಿಲಿ ಮಸ್ತ್ ಫೀಲ್ ಇರುತ್ತೆ. ಹಾಗೆ ಅಂತಾನೆ ನಾನು ಬ್ಯಾಗ್ ತಗೊಂಡು ಹೊರಟಿದ್ದೆ ಐಟಮ್ ತರಬೇಕು ಅಂತ. ಹಂಗೆ ನಮ್ ಗಾಡಿಗೆ ಒಂಚೂರು ಹೊಟ್ಟೆ ಸಿತಿತ್ತು ಅಂತ ಹೇಳ್ಬಿಟ್ಟು ಅದಕ್ಕೂ ಒಂಚೂರು ಎಣ್ಣೆ ಕುಡಿಸ್ಬಿಟ್ಟು ಹತ್ಸಿದ್ವಿ ನ್ಯಾಷನಲ್ ಹೈವೇ NH75ಗೆ. ನೋಡಿದ್ರಲ್ಲ ಸ್ಕೈ ವಾಕ್ ಎಂತಕ್ ಮಾಡಿಸಿದ್ದಾರೆ ಅಂದ್ರೆ ಅಲ್ಲಿ ಆಕ್ಸಿಡೆಂಟ್ ಜಾಸ್ತಿ ಆಗ್ತಿದ್ವು ಅಂತ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ. ಹಂಗೆ ನಿಮ್ಗೆ ಬಸ್ ಸ್ಟಾಪ್ ಗೊತ್ತಿರೋದೆ, ಆಲ್ರೆಡಿ ಎಷ್ಟೊಂದ್ ಜನ ಕಮೆಂಟ್ ಕೂಡ ಮಾಡಿದ್ರಿ. ಹಂಗೆ ಐಟಮ್ ತಣ ಅಂತ ಅಂಗಡಿ ಹತ್ರ ಬಂದ್ರೆ ಇಲ್ಲಿ ಬರೇ ತಿನ್ನ ಐಟಮ್ ಇಕ್ಬಿಟ್ಟವ್ರೆ ಗುರು. ಆಮೇಲೆ ಗೊತ್ತಾಯ್ತು ದಿನಸಿ ಐಟಮ್ ಎಲ್ಲ ಬರೀ ಅಂಗಡಿ ಹಾಕ ಐಟಮ್ ಮಾತ್ರ ಇಕ್ಕಿವ್ರೆ ಅಂತ. ಹಂಗೆ ಅಂತಾನೆ ದಿನಸಿ ಅಂಗಡಿ ಹತ್ರ ಬಂದು ಎಲ್ಲ ನೋಡಿದ್ರೆ ಎಲ್ಲ ದಿನಸಿ ಐಟಮ್ ಆಯ್ತು. ಸರಿ ಅಂತ ಎಲ್ಲ ಪಟ ಪಟ ಅಂತ ಕಟ್ರಿ ಅಂತ ಹೇಳ್ಬಿಟ್ಟು ಕಟ್ಸಿ ಎತ್ತಕೊಂಡ್ ಹಂಗೆ ಸಂತೆ ಒಳಗೆ ಎಂಟ್ರಿ ಕೊಟ್ಟೆ. ಸಂತೆ ಖಾಲಿ ಹೊಡಿತಿತ್ತು. ಯಾಕಣ ಅಂತ ಕೇಳಿದ್ರೆ ಒಂದ್ ವಾರದಿಂದ ಚೆನ್ನಾಗ್ ವ್ಯಾಪಾರ ಮಾಡೋರಪ್ಪ ಅಂದ್ರು. ಎಲ್ಲಾ ಐಟಮ್ ನಾವು ಬ್ಯಾಗ್ ತಗ್ಲಾಕೊಂಡು ನಡೀರಿ ವಾರ್ಡನ್ ಮನೆ ಕಡೆಗೆ, ಇನ್ನ ಕೆಲ್ಸ ಬೇಜಾನ್ ಐತೆ ಅಂತ ಹೇಳ್ಬಿಟ್ಟು ಹೊರಟೆ ಮನೆ ಕಡೆ.